ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಮಹತ್ವದ ಅಪ್ಡೇಟ್ಗಳಿದ್ದಾವೆ. ಏನು ಅಂತಂದರೆ 3,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನು ಈ ವರ್ಷ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇದು ಏನು ಅಂತಂದರೆ ಅತಿಥಿ ಉಪನ್ಯಾಸಕರಿಗೆ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಕೃಪಾಂಕವನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ಹೀಗಾಗಿ ಈ ವಿಡಿಯೋದಲ್ಲಿ ಎರಡನ್ನೂ ಡೀಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಹಿಂದೆ ಹೇಳಿದ್ದೆ, ಕರ್ನಾಟಕ ಕರಡು ನಿಯಮದಲ್ಲೂ ಸಹಿತ ಕರ್ನಾಟಕ ನಡವಳಿ ಪತ್ರದಲ್ಲೂ ಸಹಿತ ಸರ್ಕಾರ ಹೇಳಿತ್ತು 2,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ. ಇದರಲ್ಲಿ GFGCಗೆ ಸಂಬಂಧಪಟ್ಟಂಥ ಹುದ್ದೆಗಳು ಸಂಖ್ಯೆ ಸುಮಾರು 894 ಹುದ್ದೆಗಳು GFGCಗಿದ್ದು, ಉಳಿದಂಥ ಹುದ್ದೆಗಳು ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಿಗಿತ್ತು. ಈಗ ಪ್ರೆಸೆಂಟ್ಲಿ ಇವರು 3,000 ಹುದ್ದೆಗಳು ಅಂತಂದರೆ ಮೋಸ್ಟ್ಲಿ ಇವನ್ನ GFGCಗೆ ಆ್ಯಡ್ ಮಾಡಿರ್ಬೋದೇನೋ ಅಂತ. ಯಾಕಂದರೆ ಹಿಂದಿನ ಸರ್ಕಾರದವರು ಸಹಿತ ಹೇಳಿದರು, ಹಿಂದಿನ ಮುಖ್ಯ ಯಾರು ಶಿಕ್ಷಣ ಮಂತ್ರಿ ಹೇಳಿದ್ರು, ನಾವು 1,500ರಿಂದ 2,000 GFGCಗೆ ತುಂಬ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಈಗ 1,000 ಏನು ಹೆಚ್ಚಾಯ್ತಲ್ಲ, ಈ 1,000 ಹುದ್ದೆಗಳು ಯಾವ ಏನು GFGC ಕೊಟ್ಟಿದ್ದಾರೋ, ಇಂಜಿನಿಯರಿಂಗ್ ಕೊಟ್ಟಿದ್ದಾರೋ ಮತ್ತು ಪಾಲಿಟೆಕ್ನಿಕ್ ಕೊಟ್ಟಿದ್ದಾರೋ ಅಂತ ಸ್ಪಷ್ಟತೆ ಇಲ್ಲ. ಆದರೂ ಸಹಿತ ನನಗನ್ಸುತ್ತೆ ಇದು GFGCಗೆ ಮೋಸ್ಟ್ಲಿ 1,500 ಕೊಟ್ಟು ಉಳಿದಂಥ 500 ಹುದ್ದೆಗಳನ್ನು ಇಂಜಿನಿಯರಿಂಗ್ ಅಥವಾ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಆ್ಯಡ್ ಮಾಡಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿ ಅವರು. ರಾಜ್ಯದಲ್ಲಿ 3,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಹಾಗೂ AI ವಿಶ್ವವಿದ್ಯಾಲಯ ಸ್ಥಾಪನೆಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿಯಾಗಿ 2,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಬಜೆಟಲ್ಲಿ ಮತ್ತು ಅನುಮೋದನೆ ಸಿಕ್ಕಿದೆ. ಕರಡು ನಿಯಮವನ್ನು ಸಹಿತ ಮಾಡಿಟ್ಟಿದ್ದಾರೆ. 2,000ದೊಂದಿಗೆ ಮತ್ತು 1,000ವನ್ನು ಆ್ಯಡ್ ಮಾಡಿಕೊಂಡು ಅಂದರೆ 3,000. ಓಕೆ, 3,000 ಹುದ್ದೆಗಳನ್ನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ತುಂಬ್ತಾರೆ. GFGCಗೆ ಮೋಸ್ಟ್ಲಿ 1,500 ಅಂತೂ ಬಂದೇ ಬರ್ತವೇನೋ ಅಂತ ಅನಿಸುತ್ತೆ. ಇನ್ನು ಎರಡನೇ ವಿಷಯ ಏನು ಅಂತಂದರೆ ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೃಪಾಂಕ ಕೊಡೋದು ಎಷ್ಟು ಸರಿನೋ ಎಷ್ಟು ತಪ್ಪೋ ಅನ್ನೋದು ಸಹಿತ ಒಂದು ಡಿಸ್ಕಷನ್ ಆಗಬೇಕು. ಯಾಕಂತಂದರೆ ಈ ಕೃಪಾಂಕವನ್ನು ನೀಡಿದ್ದೇ ಆಗಿತ್ತು ಅಂತಂದರೆ ಹೊಸದಾಗಿ ಮತ್ತು GFGCಯಲ್ಲಿ ಕೆಲಸ ಮಾಡದೇ ಇರುವಂತಹ ಒಬ್ಬ ಅಭ್ಯರ್ಥಿ ಇರ್ತಾನಲ್ಲ, ಆತನಿಗೆ ತುಂಬ ಅನ್ಯಾಯ ಆಗುತ್ತೆ. ಎಷ್ಟೇ ಟ್ಯಾಲೆಂಟ್ ಇರಲಿ, ಹೆಂಗೆ ಇರಲಿ, ಅವು ಎಷ್ಟೇ ನೆಟ್ಟು ಸೆಟ್ಟು PhD ಏನೇ ಮಾಡ್ಕೊಂಡಿದ್ರು ಸಹಿತ GFGC ಕೆಲಸ ಮಾಡದೇ ಇದ್ದಾಗ ಅಲ್ಲಿ ಕೃಪಾಂಕ ಏನಿದೆಯಲ್ಲ ಮಿನಿಮಮ್ 10ವರೆಗೂ ಕೊಡ್ತೀವಿ ಅಂತ ಇದ್ದಾರೆ. ಮಿನಿಮಮ್ 5ರಿಂದ 10. ಓಕೆ, ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನಾಗುತ್ತೆ, 1% ಕ್ರಾಸ್ ಮಾಡೋದಂದರೆ ಭಾಳ ದೊಡ್ಡ ಹರಸಾಹಸ, ಭಾಳಷ್ಟು ಟ್ಯಾಲೆಂಟೇ ಇರಬೇಕಾಗುತ್ತೆ. ಹೀಗಾಗಿ ಇವರು 10 ಪಾಯಿಂಟ್ಸನ್ನು ತೊಗೊಂಡ್ರು ಅಂತಂದರೆ ಅತಿಥಿ ಉಪನ್ಯಾಸಕರು, ಹೊಸಬ್ರು ಯಾರಿದ್ದಾರಲ್ಲ ಅವ್ರಿಗಂತೂ ಇದು ಒನ್ ಟೈಪ್ ಕ್ಲೋಸ್ ಆದಂಗೆ, ಡೋರ್ ಕ್ಲೋಸ್ ಆದಂಗೆ. ಅತಿಥಿ ಉಪನ್ಯಾಸಕರ ನೇಮಕಾತಿ ಅನ್ನುವಂಥ ಒಂದು ಆಶೆನೇ ಬಿಟ್ಟುಬಿಡಬೇಕಾಗುತ್ತೆ. ಈ ಒಂದು ಆರ್ಟಿಕಲ್ದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸರ್ಕಾರ ಮೊದಲಿದ್ದನು ಈ ಒಂದು ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ ಅವರು. 95-96ನೇ ಸಾಲಿನಲ್ಲಿಯೂ ಸಹಿತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ಉಪನ್ಯಾಸಕರು ಅನ್ನುವಂಥ ಪದನಾಮ ಇತ್ತು. ಆ ಟೈಮಲ್ಲೂ ಸಹಿತ ಸುಪ್ರೀಂ ಕೋರ್ಟ್ ಏನು SC/ST ಅವರು SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ 2ರಿಂದ 3 ವರ್ಷ ಸೇವೆ ಮಾಡಿದವ್ರನ್ನ ನಾವು ಪರ್ಮನೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಕಾಲದಲ್ಲಿ ಏನಿತ್ತು, 95-96ರ ಅವಧಿಯಲ್ಲಿ ಸ್ನಾತಕೋತ್ತರ ಪದವಿ ಕಲಿತಂಥವ್ರು ಮತ್ತು ಕ್ವಾಲಿಫೈಡ್ ಅಂಥವ್ರು ಭಾಳಷ್ಟು ಕಡಿಮೆ ಜನ ಇದ್ದರು. ಆಗಿನ ಪರಿಸ್ಥಿತಿ ಈಗಿಲ್ಲ. 2025ರಲ್ಲಿ ಇದ್ದೀವಿ ನಾವು. ಇವರು 1995ರ ವಿಷಯವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದರೆ ಸುಮಾರು 30 ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತಿದ್ದಾರೆ. 30 ವರ್ಷಗಳ ಹಿಂದೆ ಮಾಡಿದ್ರು, ಈಗ ನಾವು ಮಾಡ್ತೀವಿ ಅಂತಿದ್ದಾರೆ. ಆದರೆ ವಸ್ತುಸ್ಥಿತಿ ಬೇರೆನಿದೆ. 30 ವರ್ಷಗಳ ಹಿಂದೆ ಕ್ಯಾಂಡಿಡೇಟ್ ಹೆಚ್ಚಾಗಿ ಜನ ಸ್ನಾತಕೋತ್ತರ ಪದವಿ ಮಾಡ್ತಿರಲಿಲ್ಲ. ಈಗ ಎಲ್ಲರೂ ಏನು ಮಾಡಿದ್ದಾರೆ, ಸ್ನಾತಕೋತ್ತರ ಪದವಿಯೊಂದಿಗೆ ಎಲ್ಲ ಕ್ವಾಲಿಫೈಡ್ ನೆಟ್ ಸೆಟ್ಟು PhD ಮಾಡಿದಂಥ ಅಭ್ಯರ್ಥಿಗಳು ಈಗ ಭಾಳಷ್ಟು ಜನರಿದ್ದಾರೆ. ಹೀಗಾಗಿ 30 ವರ್ಷಗಳ ಹಳೆಯ ನಿಯಮವನ್ನು, ಹಳೆಯ ವಿಚಾರವನ್ನು ಮತ್ತೆ ಈ ಒಂದು ಪ್ರಸ್ತುತ ಮಾಡೋದು ಅದು ಭಾಳಷ್ಟು ತಪ್ಪು. ಅಲ್ಲೇನು ಹೇಳ್ತಾರೆ ಅಂತಂದರೆ, ಮೊದಲು ಅರೆಕಾಲಿಕ ಅಂತಿತ್ತು, ಈಗ ಅವ್ರನ್ನ ಅತಿಥಿ ಅಂತೇಳಿ 2009ರ ಅವಧಿಯಲ್ಲಿ 2003ರ ನಂತರ ಅತಿಥಿ ಅಂತೇಳಿ ನಾವು ತುಂಬ್ಕೊಳ್ತಾ ಇದ್ವಿ. 2007 ಮತ್ತು 8ರ ಒಂದು ನೇಮಕಾತಿಯಲ್ಲಿ 2007, 8, 9ರ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲೂ ಸಹಿತ 5 ಪಾಯಿಂಟ್ಸ್ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಅವರು ಪ್ರಸ್ತಾವನೆಯನ್ನು ಕೊಡ್ತಾರೆ. ಇದಾದ ನಂತರ ಮುಂದೆ ಕೃಪಾಂಕವನ್ನು ಕೊಡೋದನ್ನು ಬಿಟ್ಟಿದ್ವಿ. ಈಗ ಪ್ರೆಸೆಂಟ್ಲಿ ಏನಿದೆ, ಈ ಒಂದು ಅತಿಥಿ ಉಪನ್ಯಾಸಕರಲ್ಲಿ ಭಾಳಷ್ಟು 3,853 ಏನಿದಾರಲ್ಲ, ನಾನ್ ಕ್ವಾಲಿಫೈಡ್ ಇದ್ದಾರಲ್ಲ, ಇವರಿಗೆ ಶೈಕ್ಷಣಿಕ ಸಂಯೋಜಕರ ಹುದ್ದೆಯನ್ನು ಕೊಡಬೇಕಾಗಿತ್ತು. ಇನ್ನೂವರೆಗೂ ಕೊಟ್ಟಿಲ್ಲ, ಇನ್ನೂ ಆದೇಶ ಸಿಗ್ತಾ ಇಲ್ಲ ಅಂತೆ. ಓಕೆ, ಹೀಗೆ ಪಾಪ ಅತಿಥಿ ಉಪನ್ಯಾಸಕರು ಇಲ್ಲಿ ಸರ್ಕಾರಿ GFGCಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ. ಅಂಥವರಲ್ಲಿ UGC ಕ್ವಾಲಿಫೈಡ್ ಇರುವಂಥ ಅತಿಥಿ ಉಪನ್ಯಾಸಕರು ಅವ್ರಿಗೇನು ಮಾಡ್ತೀವಿ ಅಂತಂದರೆ, ಕನಿಷ್ಠ 5 ಗರಿಷ್ಠರಿಂದ 10 ಓಕೆ 5ರಿಂದ 10 ಅಂಕಗಳನ್ನು 10 ಕೃಪಾಂಕವನ್ನು ನೀಡ್ತೀವಿ ಅಂತೇಳಿ ಇವ್ರು ಹೇಳ್ತಾರೆ. ಅಂದರೆ 10 ಅಂತಂದರೆ ಭಾಳಷ್ಟು ಮ್ಯಾಕ್ಸಿಮಮ್ ಆಯಿತು. ಇನ್ನೂ ವರ್ಕ್ ಮಾಡಿದ್ದಾರೆ ಒಂದು 5 ಕೃಪಾಂಕ ಓಕೆ. ಯಾಕಂತಂದರೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ
ಇವ್ರಿಗೆ 10% ನಾವು ಕ್ರಾಸ್ ಮಾಡೋದು 10 ಕೃಪಾಂಕವನ್ನು. ಈಗ ಉದಾಹರಣೆಗಾಗಿ 120 ಮಾರ್ಕ್ಸ್ ತೊಗೊಂಡವನಿಗೆ 130 ಕೊಡ್ತಾರಂತಂದ್ರೆ ಇದು ಭಾಳ ಗ್ರೇಟೇ. ಮತ್ತು ಇದರಲ್ಲಿ ನಾವು 1-2 ಮಾರ್ಕ್ಸ್ ತೊಗೋಬೇಕಾದ್ರೆ ಭಾಳಷ್ಟು ಒದ್ದಾಡಬೇಕು, ಭಾಳಷ್ಟು ಓದಿರಬೇಕಾಗಿರ್ತದೆ. ಅದರಲ್ಲಿ ಇವರು ಸಡನ್ಲಿ 120 ಪಡೆದವ 130 ಮಾರ್ಕ್ಸ್ಗೆ ಕನ್ವರ್ಟ್ ಆಗ್ತಾನಂತಂದರೆ ಇದು ಭಾಳಷ್ಟು ಹೊಸಬ್ರಿಗಂತೂ ಭಾಳಷ್ಟು ಅನ್ಯಾಯ. ಇದನ್ನು ನೋಡಬೇಕಿದೆ ಯಾವ ರೀತಿಯಾಗಿ ಇವರು ಮಾಡ್ತಾರೆ. ಯಾಕಂದರೆ ಇದ್ರ ಬಗ್ಗೆ ಕರಡು ನಿಯಮವನ್ನು ತರಬೇಕು. ಕರಡು ನಿಯಮ ಆದ ನಂತರ ಎಲ್ಲ ಡಿಸ್ಕಷನ್ ಆಗುತ್ತೆ. ಹೊಸಬ್ರು ಏನು ಮಾಡ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಲ್ಲೇ ತೀರ್ಪು ಏನು ಬರುತ್ತೆ ನೋಡಬೇಕಾಗುತ್ತೆ. ಓಕೆ, ಇದು ಪ್ರೊಸೀಜರ್ ಭಾಳ ಲೆಂದಿಯಾಗಿದೆ. ಬಟ್ ಪ್ರೆಸೆಂಟ್ಲಿ ನಾವು ಈಗಿನಿಂದನೇ ಇದನ್ನು ಅಪೋಸ್ ಮಾಡ್ತಾ ಬರಬೇಕಾಗಿದೆ. ಅಕಸ್ಮಾತ್ ಅಪೋಸ್ ಮಾಡದೇ ಇದ್ದರೆ ಇದೇನಾಗುತ್ತೆ, ಕೃಪಾಂಕ ಅನ್ನುವಂಥದ್ದು ಅತಿಥಿ ಉಪನ್ಯಾಸಕರಿಗೆ ಸಿಗುತ್ತೆ. ಮತ್ತು ಎಲ್ಲ ಹುದ್ದೆಗಳು ಏನು ಈಗ 1,500 ಏನು ಹೇಳಿದ್ದಿಲ್ಲ, ಈ 1,500 ಹುದ್ದೆಗಳು ಸಹಿತ ಯಾರು ಅತಿಥಿ ಉಪನ್ಯಾಸಕರಿಗೆ ಸಿಗುವಂಥ ಚಾನ್ಸಸ್ ಇದೆ. ಹೀಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ರಿ, ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳಿದ್ರಿ, ನೀವು ಮೊದಲು ಎಚ್ಚೆತ್ತುಕೊಳ್ಳಿ. ಇದು ಸರ್ಕಾರದ ತಲೆಯಲ್ಲಿ ಬಂದಿದೆ. ಈಗ ಪ್ರೆಸೆಂಟ್ಲಿ ಬಂದಿದೆ ಅಂದರೆ ಇವರು ಇದ್ರ ಬಗ್ಗೆ ಇಂಪ್ಲಿಮೆಂಟನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಹೀಗಾಗಿ ಯಾಕಂತಂದರೆ ಈ ಸಂಯೋಜಕರ ಹುದ್ದೆಯನ್ನು ಸಹಿತ ಹಾಗೆ 1-1.5 ವರ್ಷದಿಂದ ತಲೆಯಲ್ಲಿ ಬಂದಿರ್ತದ್ದು ಈಗ ಇಂಪ್ಲಿಮೆಂಟ್ ಮಾಡಿದರು. ಇದು ಸಹಿತ ಹಾಗೆ, ಕೃಪಾಂಕನೂ ಸಹಿತ ಹಾಗೆ ಈಗ ತಲೆಯಲ್ಲಿ ಬಂದಿದೆ ಅಂದರೆ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಹೊಸಬರಿಗೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಮತ್ತು ಯಾರು ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳಿದ್ರೆ, ಅವರು ಹೊಸ ಆಕಾಂಕ್ಷಿಗಳಿದ್ರೆ ಅವ್ರಿಗಿದು ಎಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಡೋರ್ ಕ್ಲೋಸ್ ಆದಂತೆ. ಹೀಗಾಗಿ ಹೊಸಬ್ರಾದರೆ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ. ಇಲ್ಲದೇ ಇದ್ದರೆ ಇದು ಹಾಗೆ ಸ್ಲೋ ಆಗಿ ವಿಚಾರ ಬಂದಂಥದ್ದು ಇದು ಮುಂದೆ ಬೆಳೀತಾ ಹೋಗಿ ಕಂಪಲ್ಸರಿಯಾಗಿ ಅದು ಪಾಯಿಂಟ್ಸನ್ನು ಕೊಡುವಂಥ ಒಂದು ಪದ್ಧತಿ ಜಾರಿಗೆ ಬರುತ್ತೆ. ಇದನ್ನು ಈಗಲೇ ನಾವೇನು ಮಾಡಬೇಕಾಗುತ್ತೆ, ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಸ್ ಸಹಿತ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.